ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೇಜರ್ ಆಗಿ ಸರ್ಕಾರದ 3 ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ. ಒಂದು ಅನ್ನಭಾಗ್ಯ ಯೋಜನೆ, 2 ಗೃಹಲಕ್ಷ್ಮಿ ಯೋಜನೆ, 3 ಯುವ ನಿಧಿ ಯೋಜನೆ. ಇಲ್ಲಿ ಪೆಂಡಿಂಗ್ ಹಣ ಇದೆ, ನಮಗೆ ಬರಬೇಕು, ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೇಳ್ತಾ ಇದ್ರೆ ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವೇನು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊದಲು ಬಂದ್ಬಿಟ್ಟು ನೋಡೋದಾದರೆ, ಈ ರಾಜ್ಯ ಸರ್ಕಾರ ಎಲ್ಲ ಕೂಡ ಹೇಳಿದೆ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇಜರ್ ಆಗಿ ನಾನು ನೋಡೋದಾದರೆ, ಇಲ್ಲಿ ಮಹಿಳೆಯರಿಗೆ ನೋಡೋದಾದ್ರೆ ಮೊದಲು ಬಂದ್ಬಿಟ್ಟು BPL ಕಾರ್ಡ್ ಇದೆಯೋ ಅಥವಾ APL ಕಾರ್ಡ್ ಇದೆಯೋ ಅಂಥವರಿಗೆ ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿ ತಿಂಗಳಿಗೆ ಪಡ್ಕೊತಾ ಇದ್ದಾರೆ. ಇದು ಸರ್ಕಾರದ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಅಮೌಂಟ್ ಕೂಡ ಬಂದಿಲ್ಲ, ಪೆಂಡಿಂಗ್ ಆಗಿದೆ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ, ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಕೆಜಿಗೆ 34 ರೂಪಾಯಿ ಅಂತೆ, ಪ್ರತಿಯೊಬ್ಬ ಸದಸ್ಯಕ್ಕೆ 170 ರೂಪಾಯಿಯನ್ನು ಕೂಡ ಕೊಡ್ತಾರೆ. ಇದು DBT ಮೂಲಕ ಬರುತ್ತೆ. ನಂತರ ಯುವ ನಿಧಿ ಅಂದರೆ ಡಿಪ್ಲೊಮಾ ಗ್ರಾಜುಯೇಟ್ಸ್ಗೆ 1,500, ಡಿಗ್ರಿ ಗ್ರಾಜುಯೇಟ್ಸ್ಗೆ 3,000 ಬಂದ್ಬಿಟ್ಟು ಆಫ್ಟರ್ ನೀವು ಕಂಪ್ಲೀಟಿಂಗ್ ಡಿಗ್ರಿ ಆಗಿ ನಿಮಗೆ 6 ಮಂತ್ ಆದ ನಂತರ ನಿಮಗೆ ತಿಂಗಳ ಬರ್ತದೆ. ಇದಕ್ಕೆ ಮಂತ್ಲಿ ಸೆಲ್ಫ್ ಡೆಕ್ಲರೇಷನ್ ಕಡ್ಡಾಯ ಆಗಿರ್ತದೆ. ನೋಡೋದಾದ್ರೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದ್ರೆ ಇಲ್ಲಿ 5-6 ತಿಂಗಳು ಆಗಿದೆ ಗೃಹಲಕ್ಷ್ಮಿ ಯೋಜನೆ ಬಂದು. ಇಲ್ಲಿ 90% ಮಹಿಳೆಯರಿಗೆ ಅಮೌಂಟ್ ಕೂಡ ಬಂದಿದೆ ಅಂತ ಸರ್ಕಾರ ಡಾಟಾ ಕೊಡ್ತಾ ಇದೆ. 10% ಮಹಿಳೆಯರಿಗೆ ಮಾತ್ರ ಸಿಕ್ಕಿಲ್ಲ. ಎಲ್ಲ ಮಹಿಳೆಯರು ನೋಡೋಕ್ಕಾಗುತ್ತೆ ಅಂದರೆ ನಿಮ್ಮ ಖಾತೆಗೆ ಆಗಿದೆಯೋ ಇಲ್ವೋ, ಜಮಾ ಆಗಿದೆಯೋ ಇಲ್ವೋ ಅಂತ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ನಿಮಗೆ ಖಾತೆಗೆ ಜಮಾ ಆಗಬೇಕಂದ್ರೆ ಬಂದ್ಬಿಟ್ಟು ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿಸ್ಕೊಳ್ಳಿ, ಏನೆಲ್ಲ ಸಮಸ್ಯೆ ಇದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನಂತರ ಮೇಜರ್ ಆಗಿ ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಏನಂದರೆ ನಿಮಗೆ ಈಗಲೂ ಕೂಡ ಸಮಸ್ಯೆ ಇದ್ದರೆ ಬಂದಿಲ್ಲ ಅಂದರೆ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ತಾಲೂಕು ಮಟ್ಟದಲ್ಲಿ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅದೇ ರೀತಿ ನಿಮ್ಮದು ಗೃಹಲಕ್ಷ್ಮಿ ಅರ್ಜಿ ತೆಗೆದುಕೊಂಡೋಗಿ CDPO ಅಧಿಕಾರಿಗಳು ಅಂತ ಇರ್ತಾರೆ, ಅದಕ್ಕೆ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದೇ ರೀತಿ DBT ಸ್ಟೇಟಸ್ನ ಮೇಯ್ನಾಗಿ ನೀವು ಚೆಕ್ಔಟ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ್ದು ಇಂಪಾರ್ಟೆಂಟ್ ಅಪ್ಡೇಟು ಎರಡು ಕೂಡ ಕೊಟ್ಟಿದ್ದಾರೆ. ನಂತರ ನೋಡೋದಾದರೆ ಯುವ ನಿಧಿ ನೋಡೋದಾದರೆ ಮಂತ್ಲಿ ಸೆಲ್ಫ್ ಡೆಕ್ಲರೇಷನ್ ಕಡ್ಡಾಯ ಅಂತ ಹೇಳಿದ್ದಾರೆ. ಅಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಸಮಸ್ಯೆ ಬಂದರೆ ಅಮೌಂಟ್ ಬಂದಿಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು ನೋಡಬೇಕು ಅಂತ ಸರ್ಕಾರ ಯಾವುದೇ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಈಗ ಶುರುವಾಗಿ ಈಗ ಹತ್ತಿರ 1 ಮಂತ್ ಆಯಿತು ಅಷ್ಟೇ. ಈಗ ಶುರುವಾಗಿ ಇನ್ನೂ ಪ್ರೊಸೆಸ್ ಇರೋ ಟೈಮ್ ಇದೆ. ನೀವು ಒಂದ್ಸಲ DBT ಚೆಕ್ಔಟ್ ಮಾಡ್ಕೊಳ್ಳಿ, ಅದೇ ರೀತಿ ಸ್ಟೇಟಸ್ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ನೀವು ಸೇವಾ ಸಿಂಧುದಲ್ಲಿ ಲಾಗಿನ್ ಆಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದು ಯುವ ನಿಧಿ ಅಪ್ಲಿಕೇಶನ್ ಬರುತ್ತೆ, ಇನ್ನೊಂದು ಮಂತ್ಲಿ ಸೆಲ್ಫ್ ಡೆಕ್ಲರೇಷನ್ ಬರುತ್ತೆ, ಇನ್ನೊಂದು ನಿಮ್ಮದು ಯುವ ನಿಧಿ ಅರ್ಜಿ ಸ್ಟೇಟಸ್ ಅಂತ ಬರುತ್ತೆ. ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸರ್ಕಾರ ಆದಷ್ಟು ಬೇಗ ನಿಮಗೆ ತಿಳಿಸ್ತದೆ ಯುವ ನಿಧಿ ಯೋಜನೆಯಡಿ ಹಣ ಬಂದಿಲ್ಲ, ಸಮಸ್ಯೆ ಆಗಿದೆ ಅಂದರೆ ನಾವು ಎಲ್ಲಿ ಹೋಗಿ ಏನು ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಸರ್ಕಾರ ಆದಷ್ಟು ಬೇಗ ತಿಳಿಸ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.